ಇನ್ನು ಅನೈತಿಕ ಚಟುವಟಿಕೆ ತಾಣವಾಗಿದೆ ದೇವನಹಳ್ಳಿ ತಾಲೂಕು ಕ್ರೀಡಾಂಗಣ. ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ. ನೋಡಿ, ಕ್ರೀಡೆಗೆ ಬಳಕೆ ಆಗ್ತಿಲ್ಲ. 72 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸ್ಟೇಡಿಯಂ ಇದು. ಟ್ರ್ಯಾಕ್ ಕಳಪೆಯಿಂದಾಗಿ ಕೂಡಿದೆ. ಕ್ರೀಡಾಂಗಣಕ್ಕೆ ಬಾರದಂತ ಕ್ರೀಡಾಪಟುಗಳು, ಪ್ರಯೋಜನಕ್ಕೆ ಬಾರದಂತ ಕ್ರೀಡಾಂಗಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತಾಯ ಈಗ ಕೇಳಿಬರ್ತಾ ಇದೆ. ಗ್ಯಾಲರಿ ಪಕ್ಕ ಎಲ್ಲೆಂದರಲ್ಲಿ ಗಿಡಗಂಟೆಗಳು ಕೂಡ ಬೆಳೆದಿದೆ. ಸ್ವಚ್ಛತೆ ಇಲ್ಲದೆ ಒಂದ್ ಕಡೆ ಈ ಕ್ರೀಡಾಂಗಣ ನೋಡಿ ಯಾವ ರೀತಿಯಾಗಿದೆ. ಸಂಪೂರ್ಣವಾಗಿ ಸ್ವಚ್ಛತೆ ಇಲ್ಲ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಲಕ್ಷ ಖರ್ಚು ಮಾಡಿ ಈ ನಿರ್ಮಾಣ ಮಾಡಿದ್ದಾರೆ ಈ ಕ್ರೀಡಾಂಗಣವನ್ನ. ಆದರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಯಾವಾಗ ಅಂತ ಅಲ್ಲಿರುವಂತಹ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಹೊರವಲಯದ ತಾಲೂಕು ಕ್ರೀಡಾಂಗಣ ಇದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ದೇವನಹಳ್ಳಿ ಪಟ್ಟಣದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ದೇವನಹಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂಥ ತಾಲೂಕು ಕ್ರೀಡಾಂಗಣ ಸಂಪೂರ್ಣವಾಗಿ ಸೊರಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ. ಈ ಒಂದು ಕ್ರೀಡಾಂಗಣ ನಾವು ನೋಡಬಹುದು. ಈಗಾಗಲೇ ಸುಮಾರು 10-15 ವರ್ಷಗಳಿಂದ ಈ ಒಂದು ಕ್ರೀಡಾಂಗಣವನ್ನ, ತಾಲೂಕು ಕ್ರೀಡಾಂಗಣವನ್ನ ಜಿಲ್ಲಾ ಪಂಚಾಯತ್ ವತಿಯಿಂದ ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 72 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ತಾಲೂಕು ಕ್ರೀಡಾಂಗಣಕ್ಕೆ ಸರಿಯಾದ ಭದ್ರತೆ ಇಲ್ಲ. ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಡ್ತಾ ಇದೆ. ಜೊತೆಗೆ ಏನಿಲ್ಲಿ ಕುತ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಸ್ಟೇಜ್ ಏನಿದೆ, ಇದಕ್ಕೆ ರೂಪೆ ವ್ಯವಸ್ಥೆ ಇಲ್ಲ. ಎಲ್ಲಂದ್ರಲ್ಲೇ ಗಿಡಗಂಟಿಗಳು ಕೂಡ ಬೆಳ್ಕೊಂಡಿದೆ. ಇದನ್ನ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಜೊತೆಗೆ ಟ್ರ್ಯಾಕಿಂಗ್ ಪಾತ್ ಕೂಡ ಸರಿಯಾಗಿ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಕ್ರೀಡಾಸಕ್ತರು ಸಾಕಷ್ಟು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ. ಜೊತೆಗೆ ಗಿಡಗಂಟಿಗಳು ಕೂಡ ಬೆಳ್ಕೊಂಡಿದೆ. ಇದನ್ನ ಯಾಕೆ ಈ ರೀತಿಯಾಗಿ ಸ್ವರ್ಗದಕ್ಕೆ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಈಗ ಕ್ರೀಡಾಸಕ್ತರು ಮಾಡ್ತಾ ಇದ್ದಾರೆ. ಇನ್ನ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಇದು ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕಾಲೇಜಿಗೆ ಬರ್ತಾ ಇದ್ರಿ? ಯಾಕೆ ಈ ರೀತಿಯಾದ ವ್ಯವಸ್ಥೆ ಇದೆ ಇಲ್ಲಿ? ಸರ್, ಕಾಲೇಜ್ಗೆ ನಾನು ಇದೆ ಫಸ್ಟ್ ಇಯರ್ ಸೇರಿದ್ದು. ನೋಡಿದೆ ಸ್ಟೇಡಿಯಂ ಅಲ್ಲಿ ನಮಗಿಲ್ಲಿ ಬರೋಕ್ ಕೂಡ ಏನೋ ಒಂಥರ ಆಗುತ್ತೆ ಸರ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಹುಳ ಹುಟ್ರ ಏನಿರುತ್ತೋ ಗೊತ್ತಿಲ್ಲ. ಸ್ಟೇಡಿಯಂ ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಒಂದು ಇದೇ ಇಲ್ಲ ಸರ್. ಹುಡುಗರು ಬರ್ತಾರೆ, ಕ್ರಿಕೆಟ್ ಆಡ್ತಾರೆ, ಹತ್ ಕಡೆ ಬಾಲ್ ಹೋದ್ರೆ ಎತ್ಕೊಳಕ್ ಕೂಡ ಆಗಲ್ಲ ಸರ್. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಇದು ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತೀರಾ? ಹ್ಞೂ ಸರ್, ಇದೆಲ್ಲ ನಿರ್ವಹಣೆ ಮಾಡ್ಬೇಕು. ಮತ್ತೆ ಅಲ್ಲಿ ಕುತ್ಕೊಳಕ್ ಆಗಲ್ಲ. ನೋಡಿ ಸರ್, ನೀವೇ ಅದ್ರ ಒಂದು ರೂಫ್ ಅರೇಂಜ್ ಮಾಡ್ಕೊಡ್ಬೇಕು. ಮತ್ತೆ ಇಲ್ಲಿ ಓಡಾಡಕ್ ವಾಕಿಂಗ್ ಪಾತ್ ಇಲ್ಲ, ಪಾತ್ ಹಂಗ್ ಮಾಡ್ಕೊಡ್ಬೇಕು. ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು. ಇಲ್ಲ ಸರ್, ಪೊಲೀಸರು ಬರ್ತಾ ಇರ್ತಾರೆ, ಹುಡುಗರು ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತಾರೆ. ಬಿಟ್ರೆ ಇದ್ರ ಕಡೆ ಯಾರು ಗಮನ ಹರಿಸೋದಿಲ್ಲ. ನಾವು ಇದನ್ನ ನಿರ್ವಹಣೆ ಮಾಡ್ಬೇಕು ಸರ್. ಇದು ಏನು ಇಲ್ಲಿನ ವಿದ್ಯಾರ್ಥಿಗಳು ಹೇಳುವಂತ ಮಾತು. ಪಕ್ಕದಲ್ಲೇ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ. ಅದರ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ತಾಲೂಕು ಕ್ರೀಡಾಂಗಣದ ವ್ಯವಸ್ಥೆ ಈ ರೀತಿಯಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕ್ರೀಡಾಂಗಣವನ್ನ ಏನು ನಿರ್ವಹಣೆ ಮಾಡೋದ್ರ ಮೂಲಕ, ಜೊತೆಗೆ ಇದನ್ನ ಉನ್ನತೀಕರಣ ಮಾಡಿ ಇದನ್ನ ತಾಲೂಕು ಕ್ರೀಡಾಂಗಣವನ್ನ ನಮಗೆ ವಿದ್ಯಾರ್ಥಿಗಳು ಕೂಡ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇನ್ನು ಅನೈತಿಕ ಚಟುವಟಿಕೆ ತಾಣವಾಗಿದೆ ದೇವನಹಳ್ಳಿ ತಾಲೂಕು ಕ್ರೀಡಾಂಗಣ. ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ. ನೋಡಿ, ಕ್ರೀಡೆಗೆ ಬಳಕೆ ಆಗ್ತಿಲ್ಲ. 72 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸ್ಟೇಡಿಯಂ ಇದು. ಟ್ರ್ಯಾಕ್ ಕಳಪೆಯಿಂದಾಗಿ ಕೂಡಿದೆ. ಕ್ರೀಡಾಂಗಣಕ್ಕೆ ಬಾರದಂತ ಕ್ರೀಡಾಪಟುಗಳು, ಪ್ರಯೋಜನಕ್ಕೆ ಬಾರದಂತ ಕ್ರೀಡಾಂಗಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತಾಯ ಈಗ ಕೇಳಿಬರ್ತಾ ಇದೆ. ಗ್ಯಾಲರಿ ಪಕ್ಕ ಎಲ್ಲೆಂದರಲ್ಲಿ ಗಿಡಗಂಟೆಗಳು ಕೂಡ ಬೆಳೆದಿದೆ. ಸ್ವಚ್ಛತೆ ಇಲ್ಲದೆ ಒಂದ್ ಕಡೆ ಈ ಕ್ರೀಡಾಂಗಣ ನೋಡಿ ಯಾವ ರೀತಿಯಾಗಿದೆ. ಸಂಪೂರ್ಣವಾಗಿ ಸ್ವಚ್ಛತೆ ಇಲ್ಲ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಲಕ್ಷ ಖರ್ಚು ಮಾಡಿ ಈ ನಿರ್ಮಾಣ ಮಾಡಿದ್ದಾರೆ ಈ ಕ್ರೀಡಾಂಗಣವನ್ನ. ಆದರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಯಾವಾಗ ಅಂತ ಅಲ್ಲಿರುವಂತಹ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಹೊರವಲಯದ ತಾಲೂಕು ಕ್ರೀಡಾಂಗಣ ಇದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ದೇವನಹಳ್ಳಿ ಪಟ್ಟಣದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ದೇವನಹಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂಥ ತಾಲೂಕು ಕ್ರೀಡಾಂಗಣ ಸಂಪೂರ್ಣವಾಗಿ ಸೊರಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ. ಈ ಒಂದು ಕ್ರೀಡಾಂಗಣ ನಾವು ನೋಡಬಹುದು. ಈಗಾಗಲೇ ಸುಮಾರು 10-15 ವರ್ಷಗಳಿಂದ ಈ ಒಂದು ಕ್ರೀಡಾಂಗಣವನ್ನ, ತಾಲೂಕು ಕ್ರೀಡಾಂಗಣವನ್ನ ಜಿಲ್ಲಾ ಪಂಚಾಯತ್ ವತಿಯಿಂದ ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 72 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ತಾಲೂಕು ಕ್ರೀಡಾಂಗಣಕ್ಕೆ ಸರಿಯಾದ ಭದ್ರತೆ ಇಲ್ಲ. ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಡ್ತಾ ಇದೆ. ಜೊತೆಗೆ ಏನಿಲ್ಲಿ ಕುತ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಸ್ಟೇಜ್ ಏನಿದೆ, ಇದಕ್ಕೆ ರೂಪೆ ವ್ಯವಸ್ಥೆ ಇಲ್ಲ. ಎಲ್ಲಂದ್ರಲ್ಲೇ ಗಿಡಗಂಟಿಗಳು ಕೂಡ ಬೆಳ್ಕೊಂಡಿದೆ. ಇದನ್ನ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಜೊತೆಗೆ ಟ್ರ್ಯಾಕಿಂಗ್ ಪಾತ್ ಕೂಡ
ಸರಿಯಾಗಿ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಕ್ರೀಡಾಸಕ್ತರು ಸಾಕಷ್ಟು ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಗಿಡಗಂಟಿಗಳು ಕೂಡ ಬೆಳ್ಕೊಂಡಿದೆ. ಇದನ್ನ ಯಾಕೆ ಈ ರೀತಿಯಾಗಿ ಸ್ವರ್ಗದಕ್ಕೆ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಈಗ ಕ್ರೀಡಾಸಕ್ತರು ಮಾಡ್ತಾ ಇದ್ದಾರೆ. ಇನ್ನ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಇದು ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕಾಲೇಜಿಗೆ ಬರ್ತಾ ಇದ್ರಿ? ಯಾಕೆ ಈ ರೀತಿಯಾದ ವ್ಯವಸ್ಥೆ ಇದೆ ಇಲ್ಲಿ? ಸರ್, ಕಾಲೇಜ್ಗೆ ನಾನು ಇದೆ ಫಸ್ಟ್ ಇಯರ್ ಸೇರಿದ್ದು ನೋಡಿದೆ ಸ್ಟೇಡಿಯಂ ಅಲ್ಲಿ. ನಮಗಿಲ್ಲಿ ಬರೋಕ್ ಕೂಡ ಏನೋ ಒಂಥರ ಆಗುತ್ತೆ ಸರ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಹುಳ ಹುಟ್ರ ಏನಿರುತ್ತೋ ಗೊತ್ತಿಲ್ಲ. ಸ್ಟೇಡಿಯಂ ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಒಂದು ಇದೇ ಇಲ್ಲ ಸರ್. ಹುಡುಗರು ಬರ್ತಾರೆ, ಕ್ರಿಕೆಟ್ ಆಡ್ತಾರೆ, ಹತ್ ಕಡೆ ಬಾಲ್ ಹೋದ್ರೆ ಎತ್ಕೊಳಕ್ ಕೂಡ ಆಗಲ್ಲ ಸರ್. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಇದು ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತೀರಾ? ಹ್ಞೂ ಸರ್, ಇದೆಲ್ಲ ನಿರ್ವಹಣೆ ಮಾಡಬೇಕು. ಮತ್ತೆ ಅಲ್ಲಿ ಕುತ್ಕೊಳಕ್ ಆಗಲ್ಲ ನೋಡಿ ಸರ್ ನೀವೇ. ಅದ್ರ ಒಂದು ರೂಫ್ ಅರೇಂಜ್ ಮಾಡ್ಕೊಡ್ಬೇಕು. ಮತ್ತೆ ಇಲ್ಲಿ ಓಡಾಡಕ್ ವಾಕಿಂಗ್ ಪಾತ್ ಇಲ್ಲ, ಪಾತ್ ಹಂಗ್ ಮಾಡ್ಕೊಡ್ಬೇಕು. ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು. ಇಲ್ಲ ಸರ್, ಪೊಲೀಸರು ಬರ್ತಾ ಇರ್ತಾರೆ, ಹುಡುಗರು ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತಾರೆ, ಬಿಟ್ರೆ ಇದ್ರ ಕಡೆ ಯಾರು ಗಮನ ಹರಿಸೋದಿಲ್ಲ. ನಾವು ಇದನ್ನ ನಿರ್ವಹಣೆ ಮಾಡ್ಬೇಕು ಸರ್. ಇದು ಏನು ಇಲ್ಲಿನ ವಿದ್ಯಾರ್ಥಿಗಳು ಹೇಳುವಂತ ಮಾತು. ಪಕ್ಕದಲ್ಲೇ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ. ಅದರ ಪಕ್ಕದಲ್ಲೇ ಇರತಕ್ಕಂತ ಈ ಒಂದು ತಾಲೂಕು ಕ್ರೀಡಾಂಗಣದ ವ್ಯವಸ್ಥೆ ಈ ರೀತಿಯಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕ್ರೀಡಾಂಗಣವನ್ನ ಏನು ನಿರ್ವಹಣೆ ಮಾಡೋದ್ರ ಮೂಲಕ, ಜೊತೆಗೆ ಇದನ್ನ ಉನ್ನತೀಕರಣ ಮಾಡಿ ಇದನ್ನ ತಾಲೂಕು ಕ್ರೀಡಾಂಗಣವನ್ನ ನಮಗೆ ವಿದ್ಯಾರ್ಥಿಗಳು ಕೂಡ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇನ್ನು ಅನೈತಿಕ ಚಟುವಟಿಕೆ ತಾಣವಾಗಿದೆ ದೇವನಹಳ್ಳಿ ತಾಲೂಕು ಕ್ರೀಡಾಂಗಣ. ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ. ನೋಡಿ, ಕ್ರೀಡೆಗೆ ಬಳಕೆ ಆಗ್ತಿಲ್ಲ 72 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸ್ಟೇಡಿಯಂ ಇದು. ಟ್ರ್ಯಾಕ್ ಕಳಪೆಯಿಂದಾಗಿ ಕೂಡಿದೆ. ಕ್ರೀಡಾಂಗಣಕ್ಕೆ ಬಾರದಂತ ಕ್ರೀಡಾಪಟುಗಳು, ಪ್ರಯೋಜನಕ್ಕೆ ಬಾರದಂತ ಕ್ರೀಡಾಂಗಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಗ್ಯಾಲರಿ ಪಕ್ಕ ಎಲ್ಲೆಂದರಲ್ಲಿ ಗಿಡಗಂಟೆಗಳು ಕೂಡ ಬೆಳೆದಿದೆ. ಸ್ವಚ್ಛತೆ ಇಲ್ಲದೆ ಒಂದ್ ಕಡೆ ಈ ಕ್ರೀಡಾಂಗಣ ನೋಡಿ ಯಾವ ರೀತಿಯಾಗಿದೆ. ಸಂಪೂರ್ಣವಾಗಿ ಸ್ವಚ್ಛತೆ ಇಲ್ಲ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಲಕ್ಷ ಖರ್ಚು ಮಾಡಿ ಈ ನಿರ್ಮಾಣ ಮಾಡಿದ್ದಾರೆ ಈ ಕ್ರೀಡಾಂಗಣವನ್ನ. ಆದ್ರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಯಾವಾಗ ಅಂತ ಅಲ್ಲಿರುವಂತಹ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಹೊರವಲಯದ ತಾಲೂಕು ಕ್ರೀಡಾಂಗಣ ಇದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ದೇವನಹಳ್ಳಿ ಪಟ್ಟಣದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ದೇವನಹಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂಥ ತಾಲೂಕು ಕ್ರೀಡಾಂಗಣ ಸಂಪೂರ್ಣವಾಗಿ ಸೊರಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ. ಈ ಒಂದು ಕ್ರೀಡಾಂಗಣ ನಾವು ನೋಡಬಹುದು. ಈಗಾಗಲೇ ಸುಮಾರು 10-15 ವರ್ಷಗಳಿಂದ ಈ ಒಂದು ಕ್ರೀಡಾಂಗಣವನ್ನ, ತಾಲೂಕು ಕ್ರೀಡಾಂಗಣವನ್ನ ಜಿಲ್ಲಾ ಪಂಚಾಯತ್ ವತಿಯಿಂದ ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 72 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ತಾಲೂಕು ಕ್ರೀಡಾಂಗಣಕ್ಕೆ ಸರಿಯಾದ ಭದ್ರತೆ ಇಲ್ಲ. ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಡ್ತಾ ಇದೆ. ಜೊತೆಗೆ ಏನಿಲ್ಲಿ ಕುತ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಸ್ಟೇಜ್ ಏನಿದೆ, ಇದಕ್ಕೆ ರೂಪೆ ವ್ಯವಸ್ಥೆ ಇಲ್ಲ. ಎಲ್ಲಂದ್ರಲ್ಲೇ ಗಿಡಗಂಟಿಗಳು ಕೂಡ ಬೆಳ್ಕೊಂಡಿದೆ. ಇದನ್ನ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಜೊತೆಗೆ ಟ್ರ್ಯಾಕಿಂಗ್ ಪಾತ್ ಕೂಡ ಸರಿಯಾಗಿ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಕ್ರೀಡಾಸಕ್ತರು ಸಾಕಷ್ಟು ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಗಿಡಗಂಟಿಗಳು ಕೂಡ ಬೆಳ್ಕೊಂಡಿದೆ. ಇದನ್ನ ಯಾಕೆ ಈ ರೀತಿಯಾಗಿ ಸ್ವರ್ಗದಕ್ಕೆ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಈಗ ಕ್ರೀಡಾಸಕ್ತರು ಮಾಡ್ತಾ ಇದ್ದಾರೆ. ಇನ್ನ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಇದು ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕಾಲೇಜಿಗೆ ಬರ್ತಾ ಇದ್ರಿ? ಯಾಕೆ ಈ ರೀತಿಯಾದ ವ್ಯವಸ್ಥೆ ಇದೆ ಇಲ್ಲಿ? ಸರ್, ಕಾಲೇಜ್ಗೆ ನಾನು ಇದೆ ಫಸ್ಟ್ ಇಯರ್ ಸೇರಿದ್ದು ನೋಡಿದೆ ಸ್ಟೇಡಿಯಂ ಅಲ್ಲಿ. ನಮಗಿಲ್ಲಿ ಬರೋಕ್ ಕೂಡ ಏನೋ ಒಂಥರ ಆಗುತ್ತೆ ಸರ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಹುಳ ಹುಟ್ರ ಏನಿರುತ್ತೋ ಗೊತ್ತಿಲ್ಲ. ಸ್ಟೇಡಿಯಂ ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಒಂದು ಇದೇ ಇಲ್ಲ ಸರ್. ಹುಡುಗರು ಬರ್ತಾರೆ, ಕ್ರಿಕೆಟ್ ಆಡ್ತಾರೆ, ಹತ್ ಕಡೆ ಬಾಲ್ ಹೋದ್ರೆ ಎತ್ಕೊಳಕ್ ಕೂಡ ಆಗಲ್ಲ ಸರ್. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಇದು ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತೀರಾ? ಹ್ಞೂ ಸರ್, ಇದೆಲ್ಲ ನಿರ್ವಹಣೆ ಮಾಡಬೇಕು. ಮತ್ತೆ ಅಲ್ಲಿ ಕುತ್ಕೊಳಕ್ ಆಗಲ್ಲ ನೋಡಿ ಸರ್ ನೀವೇ. ಅದ್ರ ಒಂದು ರೂಫ್ ಅರೇಂಜ್ ಮಾಡ್ಕೊಡ್ಬೇಕು. ಮತ್ತೆ ಇಲ್ಲಿ ಓಡಾಡಕ್ ವಾಕಿಂಗ್ ಪಾತ್ ಇಲ್ಲ, ಪಾತ್ ಹಂಗ್ ಮಾಡ್ಕೊಡ್ಬೇಕು. ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು. ಇಲ್ಲ ಸರ್, ಪೊಲೀಸರು ಬರ್ತಾ ಇರ್ತಾರೆ, ಹುಡುಗರು ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತಾರೆ, ಬಿಟ್ರೆ ಇದ್ರ ಕಡೆ ಯಾರು ಗಮನ ಹರಿಸೋದಿಲ್ಲ. ನಾವು ಇದನ್ನ ನಿರ್ವಹಣೆ ಮಾಡ್ಬೇಕು ಸರ್. ಇದು ಏನು ಇಲ್ಲಿನ ವಿದ್ಯಾರ್ಥಿಗಳು ಹೇಳುವಂತ ಮಾತು. ಪಕ್ಕದಲ್ಲೇ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ. ಅದರ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ತಾಲೂಕು ಕ್ರೀಡಾಂಗಣದ ವ್ಯವಸ್ಥೆ ಈ ರೀತಿಯಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕ್ರೀಡಾಂಗಣವನ್ನ ಏನು ನಿರ್ವಹಣೆ ಮಾಡೋದ್ರ ಮೂಲಕ, ಜೊತೆಗೆ ಇದನ್ನ ಉನ್ನತೀಕರಣ ಮಾಡಿ ಇದನ್ನ ತಾಲೂಕು ಕ್ರೀಡಾಂಗಣವನ್ನ ನಮಗೆ ವಿದ್ಯಾರ್ಥಿಗಳು ಕೂಡ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.